ಯಾರು ಗುರು ಇದು ಕಾಂಡಮ್ ಪ್ಯಾಕೆಟ್ ಹಾರ್ಸ್ ಬ್ರ್ಯಾಂಡು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ತುಂಬ ದಿವಸ ಆಗೋಯ್ತು, ಇವತ್ತು ಮಾಡಲೇಬೇಕು ಒಂದು ಬ್ಲಾಗು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸ್ನೇಹಿತರೆ ಏನಿಲ್ಲ, ನಿನ್ನೆ ಒಂದು ಎಲೆಕ್ಟ್ರಾನಿಕ್ ಸಿಟಿಯಿಂದ ಪಿಕಪ್ ಮಾಡ್ಕೊಂಬಂದಿದ್ದೆ ಮೆಡಿಸನ್ದು, ನಮ್ಮ ಪರ್ಸನಲ್ ಬಾಡಿಗೆ. ಅದು ನಿನ್ನೆ ನೈಟು ಅವರು ಗೋಡನ್ ಕ್ಲೋಸ್ ಮಾಡ್ಕೊಂಡು ಹೋಗಿದ್ರು, ಅನ್ಲೋಡ್ ಆಗಲಿಲ್ಲ. ಇವಾಗ ಹೋಗಿ ಅನ್ಲೋಡ್ ಮಾಡಿಸ್ಬೇಕು. ಅನ್ಲೋಡ್ ಮಾಡಿ ಯಾವುದಾದ್ರೂ ಇದ್ದರೆ ನೋಡೋಣ, ಮಾಡೋಣ. ಸ್ನೇಹಿತರೆ ಇನ್ನೊಂದು, ಯಾರೋ ನೀವು ರೋಡಲ್ಲೆಲ್ಲ ನಿಲ್ಸ್ಕೊಂಡು. ಸ್ನೇಹಿತರೆ ಇನ್ನೊಂದು, ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ಸ್ ಹಾಕಿದ್ರಿ, ಏನಂದರೆ ನೀವು ಕ್ಯಾಮ್ರಾ ಯಾವ್ದು ಯೂಸ್ ಮಾಡ್ತೀರಾ, ಕ್ಯಾಮ್ರಾ ಹೆಂಗೆ ನೀವು ಗಾಡೀಲಿ ಹೋಲ್ಡ್ ಮಾಡ್ತೀರಾ ಅಂತ ಏನೋ ಕೇಳಿದರೆ. ಅದ್ರ ಬಗ್ಗೆ ಸ್ವಲ್ಪ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ. ಸ್ನೇಹಿತರೆ ನೋಡಿ, ನಾನು ಯೂಸ್ ಮಾಡ್ತಾ ಇರೋದು Insta360 X5. ಇವಾಗ ಅದರಲ್ಲೇ ವೀಡಿಯೋ ಮಾಡ್ತಾ ಇರೋದು, ಅದಕ್ಕೆ ಇವಾಗ ಇಲ್ಲಿ ತೋರಿಸ್ತೀನಿ ನೋಡಿ. ಇದ್ರ ಮೇಲೆ ಕಾಣ್ತಾ ಇದೆಯಲ್ಲ, ಇದೇನೆ ಬ್ಯಾಕ್ ಸೈಡು, ಫ್ರಂಟ್ ಸೈಡು, ಬ್ಯಾಕ್ ಸೈಡು ಎರಡೂ ಕಾಣ್ತಾ ಇದೆ ನೋಡಿ. ಈ ಕ್ಯಾಮ್ರಾ ನಾನು ಯೂಸ್ ಮಾಡ್ತಾ ಇರೋದು. ಇದು ಏನಂದರೆ 360 ಕ್ಯಾಮ್ರಾ. ಇವಾಗ ಗಾಡಿ ಓಡಿಸ್ಕೊಂಡು ಒಂದು ಕೈಯಲ್ಲಿ ವ್ಲಾಗ್ ಮಾಡೋದು ತುಂಬ ಕಷ್ಟ ಆಗುತ್ತೆ, ಇದಾದರೆ ಈಸಿ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇದನ್ನು ನಾನು ತೊಗೊಂಡೆ. ಚೆನ್ನಾಗೈತೆ ಕ್ಯಾಮ್ರಾ. ಏನಂದರೆ ಇದು ನನ್ನ ಹತ್ರ ಆ್ಯಂಡ್ರಾಯ್ಡ್ ಫೋನ್ ಇರೋದು, ಐಫೋನ್ ಏನಿಲ್ಲ. ಕೆಲವರೆಲ್ಲ ಕೇಳಿದರು ನನ್ನನ್ನು, ವೀಡಿಯೋ ಕ್ವಾಲಿಟಿ ಕಡಿಮೆ ಇದೆ ಅಂತ. ನಾನು 4K ಮಾತ್ರ ಶೂಟ್ ಮಾಡ್ತೀನಿ. ಇನ್ನೂ ಹೈ ರೆಸಲ್ಯೂಷನಲ್ಲೆಲ್ಲ ಇಟ್ಬಿಟ್ಟು ನಾನು ವೀಡಿಯೋ ಮಾಡಿದ್ರೆ ಅದು ನನ್ನ ಫೋನಲ್ಲಿ ಎಡಿಟಿಂಗ್ ಮಾಡೋದಕ್ಕೆ ಸಪೋರ್ಟ್ ಆಗೋಲ್ಲ, ಹ್ಯಾಂಗ್ ಹೊಡೆಯುತ್ತೆ. ಅದಕ್ಕೋಸ್ಕರ ನಾನು ಬರೀ 4K ಮಾತ್ರ ವೀಡಿಯೋ ಮಾಡಿರ್ತೀನಿ. ಇದು ಐಫೋನ್ ಇದ್ದರೆ ಕ್ಲೀನಾಗಿ ಎಡಿಟ್ ಮಾಡ್ಬೋದು, ಇದಕ್ಕೆಲ್ಲ ಸ್ವಲ್ಪ ಸ್ಪೇಸ್ ಎಲ್ಲ ಜಾಸ್ತಿ ಬೇಕಾಗಿರುತ್ತೆ. ಇಲ್ಲ ಆ್ಯಂಡ್ರಾಯ್ಡ್ ಫೋನಲ್ಲಾದರೆ ಸ್ವಲ್ಪ ಕಷ್ಟ ಇದೆ ಎಡಿಟ್ ಮಾಡೋದು. ನಾನೇನು ಮಾಡ್ತೀನಿ, ಹೆಂಗೆ ಬೇಕೋ ಹಂಗೆ ಸೆಟ್ ಮಾಡಿಕೊಂಡು ಇನ್ನು ಬೇರೆ ಆ್ಯಪಲ್ಲಿ ನಾನು ಎಡಿಟ್ ಮಾಡ್ಕೊತೀನಿ. ಆಮೇಲೆ ಮತ್ತು ಇದನ್ನು ಹೆಂಗೆ ಹೋಲ್ಡ್ ಮಾಡುತ್ತಾ ಅಂದರೆ, ಹೆಂಗೆ ಗಾಡೀಲಿ ಇಡ್ತೀನಿ ಅಂದರೆ ನೋಡಿ, ಇಲ್ಲಿ ಕಾಣ್ತಾ ಇದ್ದೀರಾ. ಇವಾಗ ವೀಡಿಯೋ ಮಾಡ್ತಾ ಇರೋದು ಇದೇ ಕ್ಯಾಮ್ರಾದಲ್ಲಿ. ಇದು ಮೊಬೈಲ್ ಹೋಲ್ಡರು. ಇದ್ರ ಕೆಳಗಡೆ ಅಂದರೆ, ಇದು ಕ್ಯಾಮ್ರಾ ಅಂದರೆ ಇದ್ರ ಕೆಳಗಡೆ ಒಂದು ಮ್ಯಾಗ್ನೆಟಿಕ್ ಥರ ಕೊಟ್ಟವ್ರೆ. ಆ ಮೊಬೈಲ್ ಹೋಲ್ಡರಲ್ಲೂ ಒಂದು ಮ್ಯಾಗ್ನೆಟ್ ಇರೋದ್ರಿಂದ ಇದನ್ನು ಅದ್ರ ಮೇಲೆ ಇಟ್ಟಿದ ತಕ್ಷಣ ಕಚ್ಕೊಂಡ್ಬಿಡುತ್ತೆ. ನಾರ್ಮಲಾಗಿ ನಾವು ಸ್ಟಿಕ್ಕೆಲ್ಲ ಹಾಕೊಳ್ಳೋಕ್ಕೆ ಥ್ರೆಡ್ ಥರ ಕೊಟ್ಟಿರ್ತಾರೆ, ಹಿಂಗೆ ತಿರ್ಗಿಸ್ಕೊಂಡು ಸ್ಟಿಕ್ನೆಲ್ಲ ಯೂಸ್ ಮಾಡ್ಬೋದು. ಆ ಥರದ್ದು ಇಲ್ಲೂ ಹಾಕೊಬೋದು. ಬಟ್ ಏನಂದರೆ, ನಾನು ಸಡನ್ನಾಗಿ ಕ್ಯಾಮ್ರಾ ಎತ್ತಿ ಹಿಂಗೆ ಇಟ್ಟು ತಿರುಗಿಸಿ ತುಂಬ ಟೈಮ್ ಹಿಡಿಯುತ್ತೆ. ಇದಾದರೆ ಎತ್ತಿ ಹಿಂಗೆ ಇಟ್ಬಿಟ್ಟು ನೆಕ್ಸ್ಟ್ ವೀಡಿಯೋ ಮಾಡ್ಬೋದು, ಸಿಂಪಲಾಗಿರುತ್ತೆ ಅಂದ್ಬಿಟ್ಟು. ಮತ್ತು ಇದು ಫುಲ್ಲು ಸ್ಟ್ರೆಂತಾಗಿ ಅಂದರೆ ಹಳ್ಳಾಡ್ದಂಗೆ ಏನು ಕೂತ್ಕೊಳ್ಳಲ್ಲ. ಗಾಡಿ ಏನಾದರೂ ಜಾಸ್ತಿ ಎತ್ತಾಗ್ತು ಅಂದರೆ ಬಿದೋಗ್ಬಿಡುತ್ತೆ. ಬಿದೋದಾಗ ಏನಾಗುತ್ತೆ, ಇದು ಎರಡು ಕಡೆನೂ ಲೆನ್ಸ್ ಇರೋದ್ರಿಂದ, ಈ ಕಡೆ ಎರಡು ಕಡೆನೂ ಲೆನ್ಸ್ ಇರೋದ್ರಿಂದ ಸ್ಕ್ರ್ಯಾಚಸ್ ಆದರೆ ಅದು ಲೆನ್ಸು ಸ್ವಲ್ಪ ಕಾಸ್ಟ್ಲಿ. ಸಾಮಾನ್ಯವಾಗಿ ಆಗಲ್ಲ, ಸ್ಟ್ರಾಂಗ್ ಆಗೈತೆ. ಅಕಸ್ಮಾತ್ ಆದರೆ ವಿಡಿಯೋ ಕ್ವಾಲಿಟಿ ಹೋಗ್ಬಿಡುತ್ತೆ. ಈ ಥರ ಐತೆ. ಇದ್ರ ಬಗ್ಗೆ ಒಂದು ಸಿಂಪಲ್ಲಾಗಿ ಹೇಳಿದ್ದಷ್ಟೇ. ಇದು ಪ್ರೈಸ್ ಎಲ್ಲ ನನಗೆ ಅವಾಗ 55,000 ಏನೋ ಆಗಿತ್ತು. X5 ಇದರಲ್ಲಿ X3, X4, X2 ಇಂದನೂ ಇದೆ. ನಂದು X5 ಮಾಡಲ್ಲು. ಆಮೇಲೆ ನೆಕ್ಸ್ಟು ಒಂದು ಕಮೆಂಟ್ಸ್ ನೋಡಿದೆ, ಹೌ ಟು ಅಟ್ಯಾಚ್ ಪೋರ್ಟರ್ ಅಂತ ಹಾಕಿದ್ರ. ಪೋರ್ಟರ್ ಅಟ್ಯಾಚ್ ಮಾಡೋದು ಏನಂದರೆ, ನಾನು 2 ವರ್ಷದ ಹಿಂದೆ ಪೋರ್ಟರ್ ಅಟ್ಯಾಚ್ ಮಾಡಿದ್ದೆ. ಆವಾಗ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಏನೇನಿರುತ್ತೆ, ಗಾಡಿ ಇನ್ಸೂರೆನ್ಸು ಮತ್ತು ಗಾಡಿದು ಡಾಕ್ಯುಮೆಂಟ್ಸ್ಗಳು ಬರೋದಲ್ಲ, ಎಮಿಷನ್ನು ಮತ್ತು RC ಕಾರ್ಡು, ಇದನ್ನೆಲ್ಲ ಕೊಟ್ಟು ನಾನು ತಗೊಂಡೋಗಿ ಅಟ್ಯಾಚ್ ಮಾಡಿಸ್ಕೊಂಡಿದ್ದೆ. ಮತ್ತು ನಾನು ಯಾರು ಗಾಡಿ ಓಡಿಸ್ತೀನಿ, ನಾನು ನಂದು ಆಧಾರ್ ಕಾರ್ಡು, ಪಾನ್ ಕಾರ್ಡು, ಫೋಟೋ ಈ ಥರ ಎಲ್ಲ ಕೊಟ್ಟು ಅಟ್ಯಾಚ್ ಮಾಡಿಸಿದ್ದೆ. ಬಟ್ ನಾನು ಗಾಡಿ ಅಟ್ಯಾಚ್ ಮಾಡಿ 2 ವರ್ಷ ಆಯಿತು. ಒಂದು ಕಂಪ್ನಿ ಅಂದರೆ ಅಪ್ಡೇಟ್ ಆಗ್ತಾ ಇರುತ್ತೆ, ಕೆಲವೊಂದು ಚೇಂಜ್ ಮಾಡ್ತಾ ಇರ್ತಾರೆ. ಇವಾಗ ಸದ್ಯಕ್ಕೆ ನಾನು ಆ ಕಡೆ ಹೋಗಿಲ್ಲ, ಆಫೀಸ್ ಹತ್ರ. ಅಟ್ಯಾಚ್ ಪ್ರೊಸೆಸಿಂಗ್ ಹೆಂಗಿರುತ್ತೆ ಏನು ಅಂತ ಸದ್ಯಕ್ಕೆ ನನಗೆ ಗೊತ್ತಿಲ್ಲ. ಅಕಸ್ಮಾತ್ ನಾನು ಏನಾದರೂ ನೆಕ್ಸ್ಟ್ ಗಾಡಿ ಹಾಕಿದ್ರೆ ಆ ಪ್ರೊಸೆಸಿಂಗ್ ಹೆಂಗಿರುತ್ತೆ ಅಂತ ಕ್ಲೀನಾಗಿ ಒಂದು ವೀಡಿಯೋ ಮಾಡಿ ನಾನು ನಿಮಗೆ ಹಾಕ್ತೀನಿ. ಇವಾಗ ನಾನು ಏನಿದೆ, ನಂದು EMI ಕ್ಲಿಯರ್ ಮಾಡೋಕ್ಕೆ ನಾನು ಕೇಳಿದೆ. 12 ತಿಂಗಳಿದೆ ಅಂತ ಹೇಳಿದ್ನಲ್ಲ ಕರೆಕ್ಟಾಗಿ. ಏನಂದರೆ 1 ವರ್ಷ 3,20,000 ಇದೆ EMI. ನಾನು ಕೇಳಿದೆ, ನಾನು ಇಂಡಸ್ಲ್ಯಾಂಡ್ ಬ್ಯಾಂಕಲ್ಲಿ ಇರೋದು, ನಾನು ಲೋನ್ ಮಾಡಿಸಿದ್ದು ಇಂಡಸ್ಲ್ಯಾಂಡ್ ಬ್ಯಾಂಕಲ್ಲಿ. ಅವ್ರನ್ನ ಕೇಳಿದೆ, ನಾನು ಒಂದೇ ಸತಿ ಕ್ಲಿಯರ್ ಮಾಡ್ತೀನಿ, ಎಷ್ಟು ಕಡಿಮೆ ಮಾಡ್ತೀರಾ ಅಂತ. ಬರೀ 10,000 ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರು ಅವರು. ನಾನು ಇನ್ನೂ ಕಡಿಮೆ ಮಾಡಲ್ವಾ ಮಾಡಿ ಅಂತೆಲ್ಲ ಕೇಳಿದೆ. ಇಲ್ಲ ಅಷ್ಟೇ ಆಗೋದು ಅಂದರು. ನೋಡೋಣ, ಇನ್ನೊಂದು ಸತಿ ಕೇಳಿ ನೋಡ್ತೀನಿ. ಹೋದ ತಿಂಗಳು ಕೇಳಿದ್ದು. ಇವಾಗ ನೆಕ್ಸ್ಟ್ ಏನಾದರೂ ಅಕಸ್ಮಾತ್ ನಾನು ಏನಾದ್ರು ಗಾಡಿ ತೊಗೊಂಡ್ರೆ ನಿಮ್ಮ ಹತ್ರನೇ ಲೋನ್ ಮಾಡಿಸ್ತೀನಿ ಅಂತೆಲ್ಲ ಈ ಥರ ಎಲ್ಲ ಒಂದು ಆಫರ್ ಕೊಟ್ಟು ನೋಡೋಣ. ಕಡಿಮೆ ಮಾಡಿದ್ರೆ ಮಾಡಲಿ, ಇಲ್ಲಾಂದರೆ ಏನು ಮಾಡೋಕ್ಕಾಗುತ್ತೆ. ಒಟ್ನಲ್ಲಿ ಕ್ಲಿಯರ್ ಮಾಡಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಆಗಿದ್ದೀನಿ. ಇವಾಗ ಒಂದು 3 ಲಕ್ಷ ನಮ್ಮ ಹತ್ರ ದುಡ್ಡಿದ್ರೂ ಅಂಥ ಇನ್ವೆಸ್ಟ್ಮೆಂಟು ಮಾಡೋದಕ್ಕೆ ಆಗಲ್ಲ. ಏನು ಮಾಡ್ತೀರಾ, ಅದೇ ಗೋಲ್ಡ್ ಅಲ್ಲಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರುತ್ತೆ.
ಅದ್ರ ಬದಲು EMI ತೀರಿ ಸ್ವಲ್ಪ ರಿಲೀಫ್ ಆಗೋಣ, ಈ ಗಾಡಿದು EMI ತೀರಿಸಿ ಸ್ವಲ್ಪ ರಿಲೀಫ್ ಆಗೋಣ ಅನ್ನೋ ಒಂದು ಉದ್ದೇಶಕ್ಕೆ ಒಂದೇ ಸತಿ ಕ್ಲಿಯರ್ ಮಾಡೋಣ ಅಂತ ಇದ್ದೀನಿ ಅಷ್ಟೇ. ಇವಾಗ ಸ್ವಲ್ಪ ವ್ಲಾಗ್ ಲೇಟ್ ಆಗುತ್ತೆ ಸ್ನೇಹಿತರೆ, ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆಮೇಲೆ ನಾನು ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇವಾಗ ಅವಾಗೊಂದು ಬರ್ತಾ ಇರುತ್ತಷ್ಟೇ. ಇನ್ನೇನು ನನಗೂ ಇವಾಗ ನಿಜವಾಗ್ಲೂ ಬೇಜಾರಾಗ್ಬಿಡುತ್ತೆ. ಒಳ್ಳೆ ಕಂಟೆಂಟ್ ಕೊಡಬೇಕು. ಸುಮ್ಮನೆ ಬಂದ ಡ್ಯೂಟಿ ಮಾಡ್ದೆ ಲೋಡ್ ಮಾಡಿಸ್ದೆ ಅನ್ಲೋಡ್ ಮಾಡಿಸ್ದೆ, ನನಗೂ ಬೇಜಾರಾಗುತ್ತೆ, ನನಗೆ ಮಾಡೋಕ್ಕೆ ಬೇಜಾರಾಗುತ್ತೆ ಅಲ್ವಾ. ಏನಾದರೂ ನಾವು ಮಾಡೋ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಇರಬೇಕು, ಆ ಥರ ನನ್ನೊಂದು ಉದ್ದೇಶ ಅಷ್ಟೇ. ಆ ಥರ ಒಂದು ಒಳ್ಳೆ ಕಂಟೆಂಟ್ಗಳನ್ನ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ತೊಗೊಂಬರ್ತೀನಿ ಸ್ನೇಹಿತರೆ. ಇವಾಗ ಅಲ್ಲಿ ಹೋಗಿ ಬಾಡಿಗೆ ಏನಾರು ಹೋಯ್ತಾ ಅಂತ ಕೇಳಿ ಲೋಡ್ ಮಾಡ್ಸೋಣ. ಪೋರ್ಟರಲ್ಲಿ ಸುಮಾರು ಜನ ಹೇಳ್ತಾರೆ ಒಂದು ವಾರದಿಂದ ಸರಿಯಾಗಿ ಡ್ಯೂಟಿಗಳು ಬೀಳ್ತಾ ಇಲ್ಲ 407ಗೆ ಅಂತ. ಏನಾಗ್ತಾ ಇದೆ ಅಂದರೆ ಚಿಕ್ಕ ಗಾಡಿಗಳೆಲ್ಲ ಅದು ಹೆಂಗೆ ಐಡಿಗಳನ್ನ ಮಾಡಿಕೊಂಡು ಈ ಥರ ಮುಂದೆ ಹೋಗ್ತಾ ಇದೆ ನೋಡಿ. ಇಂಟ್ರಾ ಗಾಡಿನಲ್ಲೆಲ್ಲ 407 ಹೊಡೆದು ಎಲ್ಲ ಅಧ್ವಾನ ಮಾಡಿಕ್ತಾವ್ರೆ ಈಗ, ಅಂದರೆ 407 ಬಾಡಿಗೆನ. ಆ ಥರ ಆದಾಗ ಏನಾಗುತ್ತೆ, ಚಿಕ್ಕ ಗಾಡಿ ಹೋದಾಗ ಕಸ್ಟಮರ್ 9 ಫೀಟೇ ಬುಕ್ ಮಾಡ್ಕೊತಾರೆ, ಇಲ್ಲಾಂದರೆ ನಮ್ಮ ಗಾಡಿ ಬೇರೆದು ಒಂದಿದ ತಕ್ಷಣ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಆ ಒಂದು 407 ರೇಂಜಲ್ಲಿ ಇರಬೇಕು ಗಾಡಿ. ಸುಮ್ಮನೆ ಚಿಕ್ಕ ಗಾಡಿಗಳೆಲ್ಲ ತಗೊಂಡೋಗಿ ಇದು ಮಾಡಿದ್ರೆ ಕಸ್ಟಮರು ಬೇಜಾರು ಮಾಡ್ಕೊತಾರೆ. ಒಂದು ಪೋರ್ಟರ್ ಮೇಲೆ ಏನಾಗುತ್ತೆ, ಒಂದು ಪೋರ್ಟರ್ ಅಂದರೆ ವರ್ಸ್ಟು ಯಾವ್ಯಾವ ಗಾಡಿನ ಬರುತ್ತೆ ಅನ್ನೋ ಒಂದು ಮನಸ್ಸಲ್ಲಿ ಕುತ್ಕೊಂಡ್ಬಿಡುತ್ತೆ. ಕಂಪ್ನಿನೂ ಅವಾಗ ಏನಾಗುತ್ತೆ, ಡೌನ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಇದಕ್ಕೆ ಒಳ್ಳೆ ಕಾಂಪಿಟೇಷನ್ ಕಂಪ್ನಿ ಏನಾದರೂ ಬಂತು ಅಂದರೆ ಆ ಕಡೆ ಫೋಕಸ್ ಜಾಸ್ತಿ ಆಗುತ್ತೆ. ಲೋಡ್ ಗಿಡ ಐತ ಕೇಳ್ಕೊಂಡು ಮಾಡಿಸ್ತೀನಿ ಹೋಗಿ ನೋಡಿ. ಆ ಕಡೆ ಗ್ಲಾಸ್ ಹಾಕಿರೋದಕ್ಕೆ ಸ್ವೆಟ್ ಆಗೋತಾ ಇದ್ದೀನಿ ನಾನು. ಈ ಕಡೆ ಒಂದು ಕಡೆ ಆ ಕಡೆ ಗ್ಲಾಸ್ ಯಾಕೆ ಹಾಕಿದ್ದೀನಿ ಅಂದರೆ ಸೌಂಡ್ ಜಾಸ್ತಿ, ನಾನು ಮೈಕ್ ಯೂಸ್ ಮಾಡ್ತಾ ಇಲ್ಲ, ಮಾತಾಡೋದು ಕ್ಲಿಯರಾಗಿ ಕೇಳಿಸಲ್ಲ ಅಂದ್ಬಿಟ್ಟು ಗ್ಲಾಸ್ ಹಾಕಿದ್ದೀನಿ. ನಾನು ನಿನಗೆ ಇವಾಗ ನೋಡು, ಬರೀ ಮೆಡಿಸನ್ ಮಾತ್ರ ಹಾಕೊಂಬಂದಿಲ್ಲ, 4 ಬ್ಯಾರಲ್ ಐತೆ. ನಿನ್ಗೆ ಎಷ್ಟು ರಿಸ್ಕ್ ಆಗೋದು? ಅವ್ರ ಆಫೀಸರ್ ನಾನು ಖಾಲಿ ಗಾಡಿಗೆ ಬಂದಲ್ಲ, ಖಾಲಿ ಗಾಡಿ ಬಂದೆ, 4 ಬ್ಯಾರಲ್ಲು ನಾನು ಹಾಕೊಂಬಂದಿಲ್ಲ ಅಂದರೆ ನಿನಗೆ ಕರ್ದಿ ಬಾರಪ್ಪ 4 ಬ್ಯಾರಲ್ ಐತೆ ಅಂದ್ಬಿಟ್ಟು ಕರ್ದಿ ನಿನ್ ಗಾಡಿಗೆ ಆಯ್ತು. ಅಷ್ಟು ದೊಡ್ಡ ಗಾಡಿ ನಿಜವಾಗ್ ನಾನು ಹಾಕೊಂಬಂದಿದ್ದೀನಿ, ಅದಕ್ಕೇನು ಬಾಡಿಗೆ ಕೊಡಲ್ಲ ಅವರು. ನಿನ್ಗೆ ಹಾಕೋದನ್ನ ನಾನು ಹಾಕೊಂಬಂದಿದ್ದೀನಿ, ಕಂಪ್ನಿ ಗಾಡಿಗೆ ಹಾಕ್ತೀವಿ ಬಿಡ್ರಿ ಅಂತಂದ್ರು. ಅವ್ರಿಗೆ ಯಾಕೆ ರಿಸ್ಕು, ನಾನೇ ಹಾಕೊಂಡು ಹೋಗ್ತೀನಿ ಬಿಡ್ರಿ ಪಾಪ, ಅಣ್ಣ ಕಾರ್ತಿಕ್ ಅಣ್ಣ ಮೊದಲೇ ಲೇಟ್ ಆಗ್ತದೆ, ಅಲ್ಲಿ ಹೋಗಿ ಮತ್ತೆ ಹಾಕೊಂಡು ಇಲ್ಲಿ ಬರೋಷ್ಟಲ್ಲಿ ಅಂದ್ಬಿಟ್ಟು ಒಂದೇ ಸತಿ ಬಂದ್ಬಿಡ್ತಾರೆ ಅಂದ್ಬಿಟ್ಟು ನಾನೇ ಹಾಕೊಂಬಂದೆ. ಕೇಳಿ ಗಣೇಶ್ ದಿನ ಒಳ್ಳೆ ಕೆಲಸ ಮಾಡಿದ್ದೀನಿ. ನೆನ್ನೆ ನನಗೆ ಗೊತ್ತು ನನಗೆ ಲೇಟ್ ಆಯ್ತದೆ ಅಂತಾನೆ, ಆಮೇಲೆ ನೀನು ಫೋನ್ ಮಾಡೋಣ ಅನ್ಕೊಂಡೆ, ಇರು ಎಲ್ಲೂ ಹೋಗಿರ್ಬೇಡ. ಸ್ನೇಹಿತರೆ ನೋಡಿ, 2 ಪಾಯಿಂಟು, ಒಂದು ಚಾಮರಾಜಪೇಟೆ, ಇನ್ನೊಂದು ಮೈಸೂರು ರೋಡು. ಸ್ನೇಹಿತರೆ ಇವಾಗ ಬಂದು ನಾಯಂಡಹಳ್ಳಿ ಫ್ಲೇವರ್ ಹತ್ರ ಇದ್ದೀನಿ. ಫಸ್ಟು ನನಗೆ ಚಾಮರಾಜಪೇಟೆ ಕೊಟ್ಬಿಡು, ಅವ್ರದ್ದು ಅರ್ಜೆಂಟ್ ಐತೆ ಅಂತಂದರು. ಆಮೇಲೆ ಮೈಸೂರು ರೋಡ್ ಕೊಡುವ ಅಂತಂದರು. ನಾನು ಹೇಳಿದೆ ಫಸ್ಟ್ ಚಾಮರಾಜಪೇಟೆಗೆ ಹೋಗಿ ಮತ್ತೆ ವಾಪಸ್ ಬರೋಕ್ಕಾಗಲ್ಲ ಸರ್, ಫಸ್ಟು ಮೈಸೂರು ರೋಡ್ ಕೊಟ್ಬಿಟ್ಟು ಆಮೇಲೆ ಚಾಮರಾಜಪೇಟೆಗೆ ಹೋಗ್ತೀನಿ ಇದಕ್ಕೆ. ಸರಿ ಆಯಿತು ಅಂದ್ಬಿಟ್ಟು ಫ್ರಂಟಲ್ಲಿ ಮೈಸೂರು ರೋಡ್ ಹಾಕಿ ನೆಕ್ಸ್ಟ್ ಚಾಮರಾಜಪೇಟೆ ಹಾಕೋರೆ. ಇದು ಎಲ್ಲೋ ದೀಪಾಂಜಲಿ ನಗರ್ ಮೆಟ್ರೋ ಸ್ಟೇಷನ್ ಐತಲ್ಲ, ಅಲ್ಲಿ ಬಿಟ್ಟು ಒಂಚೂರು ಮುಂದೆ ಇವಾಗ ಕರೆಕ್ಟಾಗಿ ನಾಯಂಡಹಳ್ಳಿ ಹತ್ರ ಇದ್ದೀನಿ. ಸ್ನೇಹಿತರೆ ಇಲ್ಲಿ ನಿಂತಿದೆಯಲ್ಲ ಇಂಟ್ರಾ ಗಾಡಿ V30, ಈ ಗಾಡಿ ತೆಗೆದ್ಮೇಲೆ ಹಾಕು ಅಂತ ಹೇಳಿದ್ರು. ಇದು ಏನಂದರೆ 2 ಪಾಯಿಂಟದ್ದು ಒಂದೇ ಐಟಮು, ಒಂದು 69 ಇದೆ, ಇನ್ನೂ ಒಂದು ಪಾಯಿಂಟ್ ಚಾಮರಾಜಪೇಟೆ ಅಂತ ಹೇಳಿದ್ನಲ್ಲ ಅದು 59 ಐತೆ. ಸ್ವಲ್ಪ ಅಕಸ್ಮಾತ್ ಇವರು ಅನ್ಲೋಡ್ ಮಾಡಬೇಕಾದ್ರೆ ಒಂದು ಬಾಕ್ಸ್ ಏನಾದರೂ ಜಾಸ್ತಿ ಎತ್ಕೊಂಡ್ರೆ ಅವ್ರಿಗೆ ಶಾರ್ಟೇಜ್ ಆಗಿಬಿಡುತ್ತೆ. ನೋಡ್ಕೊಬೇಕು ಹುಷಾರಾಗಿ ಅನ್ಲೋಡ್ ಮಾಡೋದನ್ನು, ಎಣಿಸ್ಕೊಬೇಕು. ಇಲ್ಲಾಂದರೆ ನನ್ನ ಜವಾಬ್ದಾರಿ ಅಲ್ವಾ, ನನ್ನ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಇದು ಎತ್ತದ ಮೇಲೆ ಹಾಕು ಅಂತ ಹೇಳೋರೆ, ನೋಡೋಣ. ಅನ್ಲೋಡ್ ನಾನೇ ಮಾಡಿದೆ. ಎಲ್ಲ ನೋಡಿ ಅಲ್ಲಿ ಡೋರ್ ಹತ್ರನೇ ಇಳಿಸಿದೆ. ಯಾಕೆ ಅಂದರೆ ಇವರು ಹೇಳಿದ್ರು ಇದು ಅನ್ಲೋಡಿಂಗ್ ಲೇಬರ್ ಕಳಿಸ್ತಾರಂತೆ ಯಾವಾಗಲೂ, ನಾವು ಮಾಡಲ್ಲ ಸರ್ ಅಂತ ಅವರು ನಾವು ಮಾಡೋಂಗಿಲ್ಲ ಅಂತ ಅವರು. ಕೊನೆಯಲ್ಲಿ ಮಾತುಕತೆ ಆಗಿ ಫೈನಲ್ಲಿ ನಮ್ಮ ಟ್ರಾನ್ಸ್ಪೋರ್ಟ್ ಅವರೇ ಮಾಡಬೇಕು ಅಂತ ಬಂತು. ಕೆಲವೊಂದು ಹಂಗಿರುತ್ತೆ, ಇವರು ಕೆಲವೊಂದು ಲೇಬರ್ ಚಾರ್ಜ್ ಪೇ ಮಾಡಿಬಿಟ್ಟಿರ್ತಾರೆ. ಇವರೇ ಕೇಳಿದ್ರು, ಯಾರನ್ನ ಲೇಬರ್ ಯಾರಾದರೂ ಇದ್ದರೆ ಹೇಳಿ ದುಡ್ಡು ಕೊಡ್ತೀನಿ ಮಾಡಿಸ್ಕೊಳ್ಳಿ ಸರ್ ಅಂತ ಇವ್ರಿಗೆ ಹೇಳಿದ್ರು. ಇವ್ರಿಗೆ ಯಾರು ಲೇಬರ್ ಇಲ್ಲ ಅಂತ ಹೇಳಿದ್ರು. ಮತ್ತು ನನಗೆ ಬಾಕ್ಸು ವೆಯ್ಟ್ ಇದೆ, ಒಂದು ಏನಿಲ್ಲ ಅಂದರೆ 25 kg ಬರುತ್ತೆ. ತಗೊಂಬಂದ್ಬಿಡು ವಾಪಸ್ಸು, ಇಲ್ಲಾಂದರೆ ಇವಾಗ ಹೋಗ್ತಾ ಇದ್ದೀರಾ ಚಾಮರಾಜಪೇಟೆಯಲ್ಲಿ, ಅಲ್ಲೇ ಆಫೀಸ್ ಐತೆ, ಅಲ್ಲಿ ಹಾಕು, ನಾಳೆ ಬೇರೆ ಗಾಡೀಲಿ ಕಳಿಸ್ಬಿಟ್ಟು ಲೇಬರ್ ಕಳಿಸಿ ಅನ್ಲೋಡ್ ಮಾಡಿಸ್ತಾರೆ ಅಂತ ಹೇಳಿದ್ರು. ನಾನು ಎಲ್ಲಿ ಇಳಿಸ್ಬೇಕು ಏನೋ ಅಂತ ಕೇಳಿದೆ. ಒಳಗಡೆನಲ್ಲ, ಅಲ್ಲೇ ಗಾಡಿಯಿಂದ ತೆಗೆದು ಅಲ್ಲೇ ಕೆಳಕ್ಕಿಕ್ಕದೆ. ಸರ್ ನಾನೇ ಇಳಿಸ್ತೀನಿ, ಸುಮ್ಮನೆ ಯಾಕೆ ರಿಟರ್ನ್ ತೊಗೊಂಡೋಗೋದು, ಅದೇನಾಯಿತು ಅಮೌಂಟ್ ನನಗೆ ಕೊಡಿದೆ. ಹಿಂಗಾದರೆ ಒಂದು ಬಾಕ್ಸ್ 5 ರೂಪಾಯಿ ಎಕ್ಸ್ಟ್ರಾನೇ ಕೊಡ್ತೀನಿ, ತುಂಬ ದೂರ ಏನಾದ್ರು ಹೇಳ್ತಾವ್ರ ಅಂದರು. ಇಲ್ಲ ಸರ್ ಇಲ್ಲೇ ಕೆಳಗಡೆನೇ ಇಳ್ಸೋಕೆ ಹೇಳ್ತಾವ್ರೆ ಇದಕ್ಕೆ. ಸರಿ ಹುಷಾರಾಗಿ ಮಾಡಿಕೊಂಡು ಬಾ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನೇ ಇಳಿಸಿದ್ದೀನಿ. ಈ ಸ್ವೆಟ್ಟಲ್ಲಿ ಯಪ್ಪ ಬೆವ್ರು ಕಿತ್ಕೊಂಡ್ಬಿಡ್ತು ನನಗಂತೂ.
ಕೆಲವೊಂದು ಕಡೆ ಕಷ್ಟಪಡಬೇಕಾಗಿರುತ್ತೆ. ಸುಮ್ಮನೆ ಇವಾಗ ನೋಡಿ ಅವ್ರಿಗೂ ಇವಾಗ ಬಾಡಿಗೆ ಇವಾಗ ಅಲ್ಲಿಂದ ಕಳ್ಸವ್ರ ಲಾಸ್ ಆಗೋಗುತ್ತಾ ಮತ್ತೆ ವಾಪಸ್ ತಗೊಂಬಂದರೆ. ನೆಕ್ಸ್ಟು ಫ್ರಂಟಲ್ಲಿ ಸೇಮ್ ಅದೇ ಬಾಕ್ಸ್ ಐತೆ, ಒಂದು ಎಷ್ಟು ಬಾಕ್ಸ್ ಐತೆ ಗೊತ್ತಾ, ಕೌಂಟ್ ಮಾಡಿದೆ 59 ಬಾಕ್ಸ್ ಇದೆ. ಅದನ್ನು ಕೌಂಟ್ ಮಾಡಿದೆ, ಕರೆಕ್ಟಾಗಿ ಐತೆ 59. ಅದನ್ನು ಅವರೇ ಅನ್ಲೋಡ್ ಮಾಡ್ಕೊತಾರೆ. ಅಲ್ಲಿ ಹೋಗೋಣ ಸ್ನೇಹಿತರೆ. ಇಲ್ಲಿದು ಅನ್ಲೋಡ್ ಆಯಿತು. ನನಗಂತೂ ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ, ಇನ್ನೂ ಊಟ ಮಾಡಿಲ್ಲ, ಬಿಸಿಲಿಗೂ ಅಲ್ಲಿ ಬೇರೆ ನಾನೇ ಅನ್ಲೋಡ್ ಮಾಡಿದ್ನಲ್ಲ. ಇದು ಏನಂದರೆ ಪೋರ್ಟರಲ್ಲಿ ಸುಮಾರು ಆರ್ಡ್ರ್ಗಳು ಬರ್ತಾಯಿತ್ತು. ಬೆಳ್ಳಂದೂರಿಗೆ ಬಂತು, ನಾನು ಎತ್ತಲಿಲ್ಲ. ಮತ್ತು ತರಗುಪೇಟೆ ಅಂತ ಪಿಕಪ್ ಬಂತು, ಅದು ಎತ್ತಲಿಲ್ಲ. ಒಂದು 3-4 ಆರ್ಡ್ರು ಮಿಸ್ ಮಾಡಿದೆ. ಇವಾಗ ಒಂದು ಆರ್ಡ್ರ್ ಬಂತು, ಯಾಕೆ ಮಿಸ್ ಮಾಡಿದ್ರೆ ಆರ್ಡ್ರ್ಗಳು ಬೇರೆ ಕೊಡೋಲ್ಲ ಅಂದ್ಬಿಟ್ಟು ಎತ್ತದೆ. ಎಲ್ಲಿಗೆ ಅಂದರೆ ಕೆಂಗೇರಿ ಮಲ್ಟಿಪಲ್ ಸ್ಟಾಪು. ಅಮೌಂಟ್ ಯಾಕೋ ತುಂಬ ಕಡಿಮೆ ಆಯಿತು ಅನಿಸ್ತಾ ಇದೆ. ಮಲ್ಟಿಪಲ್ ಅಂದರೆ ಫಸ್ಟು ಚಾಮರಾಜಪೇಟೆಯಲ್ಲಿ ಲೋಡ್ ಮಾಡಿಕೊಂಡು ನಾಗರಬಾವಿಗೆ ಹೋಗಿ, ನಾಗರಬಾವಿಯಿಂದ ನೆಕ್ಸ್ಟು ಕೆಂಗೇರಿ ಅಂದರೆ ಸ್ಯಾಟಲೈಟ್ ಟೌನ್ ಅಂತ ಏನೋ ಬಂದೈತೆ. ಅಲ್ಲಿ ಏನು ಹೇಳ್ತಾವ್ರೆ ಇವರು ಅಂದರೆ, ಅಲ್ಲಿ ಒಂದು 40 ಬಾಕ್ಸ್ ಇದೆ, ನೀವೇ ಲೋಡ್ ಮಾಡ್ಕೊಂಬಿಡಿ, ಅವ್ರು ತೋರಿಸ್ತಾರೆ, ಎತ್ತ ಹಾಕ್ಕೊಳ್ಳಿ, ನಾನು ನಿಮಗೆ ಕೊಡ್ತೀನಿ ಅಂತ ಅಂದರು. ಅದೇನಾಯ್ತೋ ಕೊಡ್ತೀನಿ ಅಂದರು. ಎಷ್ಟಾಯ್ತೋ ಎಷ್ಟು ಕೇಳಬೇಕು ಏನೋ ನನಗೆ ಗೊತ್ತಿಲ್ಲ. ಸರಿ ಆಯಿತು ಅಂತ ಹೇಳಿದೆ. ನಾವು ಫಸ್ಟೇ ಅಲ್ಲಿ ತುಂಬ ರಿಸ್ಕ್ ಇತ್ತು ಅಂದರೆ ಅಲ್ಲಿ ನಾನು ಡಿಮ್ಯಾಂಡ್ ಮಾಡ್ತೀನಿ, ಎತ್ತಿಂಗ್ ಹಾಕೊಳ್ಳೋದಲ್ವಾ, ಆಯಿತು ಆಗಲ್ಲ ಅಂದರೆ ಕ್ಯಾನ್ಸಲ್ ಮಾಡ್ತಾರೆ. ಸುಮ್ಮನೆ ಇವಾಗಲೇ 4-5 ಆರ್ಡ್ರ್ ಮಿಸ್ ಮಾಡಿದ್ದೀನಿ. ಕ್ಯಾನ್ಸಲ್ ಆದರೆ ಮತ್ತೆ ಆರ್ಡ್ರ್ಗಳು ಗೊತ್ತಾವೋ ಇಲ್ವೋ, ಅಟ್ಲೀಸ್ಟ್ ಒಂದು ಅಂದರೆ ಕೆಂಗೇರಿ ಇದ್ರೆ ಆ ಕಡೆ ಹೋಗ್ತೀನಲ್ಲ, ಇನ್ನು ಯಾವುದಾದ್ರೂ ಡ್ಯೂಟಿ ಮಾಡಿದ್ರು ಸರಿ, ಮಾಡಲಿಲ್ಲ ಅಂದರೂ ಸರಿ, ಮನೆಗೆ ಹೋಗೋಕೆ ಈಸಿ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಅಷ್ಟೇ. ಇವಾಗಲೇ 3 ಗಂಟೆಗೆ ಒಂದು 10 ನಿಮಿಷ ತೋರಿಸ್ತೈತೆ, ಟೈಮ್ ಬೇರೆ ಆಗೋಗೈತೆ. ನಾನಂತೂ ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ, ಏನಂದರೆ ಊಟ ಮಾಡಿಲ್ಲ ಇನ್ನು. ನಾನು ಕೇಳಿದೆ ವೆಯ್ಟ್ಲೆಸ್ ಅಂತ, ವೆಯ್ಟ್ಲೆಸ್ ಅಂದರು. ಆದರೆ ಮಾತ್ರ ಮಾಡ್ತೀನಿ, ತುಂಬ ರಿಸ್ಕ್ ಇದ್ದರೆ ನಾನು ಮಾಡೋಕ್ಕೆ ಹೋಗಲ್ಲ ಅಲ್ವಾ. ಇವಾಗಲೇ ಅಲ್ಲಿ ಅನ್ಲೋಡ್ ಮಾಡಿ ಸುಸ್ತಾಗ್ಬಿಟ್ಟಿದ್ದೀನಿ ಆಲ್ರೆಡಿ. ಸುಸ್ತು ಅಂದರೆ ಅಷ್ಟಕ್ಕೆ ಸುಸ್ತ ಅಂತ ಆ ಥರ ಅಲ್ಲ, ಊಟ ಮಾಡಿಲ್ಲ ಅಂದರೆ ಎನರ್ಜಿ ಲೋ ಆಗೋಗುತ್ತಲ್ಲ. CNG ಸಿಗದೆ ನೋಡಿ ಆಟೋದವರೆಲ್ಲ ಹೆಂಗೆ ನಿಂತವ್ರೆ, ಕ್ಯೂ ಬಂಕಿರೋದು ಇಲ್ಲಿ, ಆ ಕಡೆಯಿಂದನೂ ಕ್ಯೂ. ಸ್ನೇಹಿತರೆ ಇವಾಗ ಏನಂದರೆ ಪಿಕ್ಚರು, ಆ ಪೋಟ್ರ್ ಬಾಡಿಗೆ ಎತ್ಕೊಂಡು ಹೋಗ್ತಾ ಇದ್ದ. ಇನ್ನೇನು ರೈಟ್ ತೊಗೊಂಡಿದ್ರೆ ನನಗೆ ಚಾಮರಾಜಪೇಟೆ, ನನಗೆ ರೆಗ್ಯುಲರಾಗಿ ಬಾಡಿಗೆ ಹೇಳ್ತಾರಲ್ಲ ಅವ್ರು ಫೋನ್ ಮಾಡಿ ಒಂದು ಪಿಕಪ್ ಐತೆ ಮಾಡ್ಕೊಂಬತ್ತೀಯಾ ಅಂದರು. ನಾನು ಯೋಚನೆ ಮಾಡಿದೆ ಹೋಗೋದಾ ಬೇಡ ಅಂತ. ಆಮೇಲೆ ಎತ್ಬಿಟ್ಟಿದ್ದೀನಿ ಸರ್ ಅಂದೆ. ಹೌದಾ ಸರಿ ಆಯಿತು ಅಂದರು. ಆಮೇಲೆ ಸೀದಾ ಮನೆ ಹತ್ರಕ್ಕೆ ಹೋಯ್ತೀನಲ್ಲ, ಆ ಥರನೂ ಯೋಚನೆ ಮಾಡಿದೆ. ಇವಾಗ ಈ ಬಾಡಿಗೆ ಆದರೆ ಮತ್ತು ರಿಸ್ಕ್ ಬೇರೆ ಐತೆ ಇದು. ನಾನು ಹೇಳಿದ್ನಲ್ಲ, ಅಲ್ಲೋಗಿ ಟ್ರಾನ್ಸ್ಪೋರ್ಟ್ ಅವರೆಲ್ಲ ಕೂತ್ಕೊಂಡು ಬುಕ್ ಮಾಡಿರ್ತಾರೆ, ಟ್ರಾನ್ಸ್ಪೋರ್ಟ್ ಹತ್ರ ಹೋಗಿ ಅವ್ರನ್ನ ಮಾತಾಡಿಸಿ ಆ ಎಲ್ಲರ ಕಾಪಿ ಅದು ಇದು ಮಾಡಿಸ್ಕೊಂಡು ಮತ್ತೆ ಲೋಡ್ ಮಾಡಿಸ್ಕೊಂಡು ನಾಗರಬಾವಿಗೆ ಹೋಗಿ ಅಲ್ಲಿ ಲೋಡ್ ಮಾಡಿಸ್ಕೊಂಡು ಮತ್ತೆ ಕೆಂಗೇರಿಗೆ ಹೋಗೋಕ್ಕೆ 1500 ರೂಪಾಯಿ ಕೊಟ್ಟಿದ್ರು ಆಯಿತಾ ಪೋರ್ಟರಲ್ಲಿ. ಅದರಲ್ಲಿ ಒಂದು 200 ರೂಪಾಯಿ ಕಮಿಷನ್ ತೆಗೆದ್ರೆ 1300 ರೂಪಾಯಿ ಸಂಪಾದನೆ. ಅದೇ ನಾವು ಇಲ್ಲಿಂದ ಇವಾಗ ಇದು ಪಿಕಪ್ ಇರೋದು ನನಗೆ ಇವ್ರು ಎಲ್ಲಿ ಅಂತ ಹೇಳಿದ್ರು ಗೊತ್ತಾ, ನಾಯಿಂಡಹಳ್ಳಿ ಅಂತ ಹೇಳಿದ್ರು. ಬಟ್ ಇದು ನಾಯಿಂಡಹಳ್ಳಿ ಎಲ್ಲ ಇನ್ನೂ ಮುಂದೆ ತೋರಿಸ್ತಾ ಐತೆ, ಪಟೇಗರ್ಪಾಳ್ಯ ಮೂಡಲ್ಪಾಳ್ಯ ಆ ಕಡೆ ತೋರಿಸ್ತಾ ಐತೆ. ನೋಡೋಣ, ಲೊಕೇಶನ್ ಕಳ್ಸವ್ರೆ. ಅದಕ್ಕೆ ನಾನು ಕ್ಯಾನ್ಸಲ್ ಮಾಡಿಸ್ಬಿಟ್ಟೆ ಅದನ್ನು. ಅಂದರೆ ಕಸ್ಟಮರ್ಗೆ ಹೇಳಿ ಫೋನ್ ಮಾಡಿ, ಸರ್ ಆಗಲ್ಲ ಇವಾಗ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದೆ. ಅವ್ರು ಏನೇನೋ ಹೇಳಿದ್ರು, ಹಂಗೆ ಹಿಂಗೆ ಕ್ಯಾನ್ಸಲ್ ಮಾಡಿಸ್ದೆ. ಅವ್ರಿಗೆ ನಾನು ಹೇಳಿದೆ ಈ ಥರ ಏನೋ ಬೇರೆ ಇದಾಯಿತು ಅಂತ. ಅದು ಕ್ಯಾನ್ಸಲ್ ಆಗೈತೆ. ನಮ್ಮ ಅನುಕೂಲ ನಾವು ನೋಡ್ಕೊಬೇಕಲ್ಲ. ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ನಮ್ಗೆ ರೆಗ್ಯುಲರಾಗಿ ಬಾಡಿಗೆ ಕೊಡ್ತಾ ಇರೋರು ಅವ್ರು ಹೇಳಿದ ಕಡೆ ನಾವು ಹೋಗ್ಬೇಕಲ್ಲ, ವಿಶ್ವಾಸ ಗಳಿಸ್ಬೇಕು ಅಂದರೆ ಅವನ್ನೆಲ್ಲ ಮಾಡಲೇಬೇಕು. ಬನ್ನಿ ಇವಾಗ ಅಲ್ಲಿ ಹೋಗಿ ಅವ್ರದ್ದು ಪಿಕಪ್ ಮಾಡೋಣ. ಕ್ಯಾನ್ಸಲ್ ಆಗೋಗೈತೆ ಆರ್ಡ್ರದು. ಮೊದಲೇ ಇನ್ನೊಂದು 10 ನಿಮಿಷ ಬಿಟ್ಕೊಂಡು ಫೋನ್ ಮಾಡಿದರೆ ಅಲ್ಲಿ ಹೋಗಿ ನಾನು ಟ್ರಿಪ್ ಸ್ಟಾರ್ಟ್ ಮಾಡಿಬಿಡ್ತಾ ಇದ್ದೆ, ಆಗ್ತಾ ಇರಲಿಲ್ಲ. ಹೋಗ್ತಾ ಇದ್ದೀನಿ ಸ್ನೇಹಿತರೆ. ನಾನು ನೋಡಿ ಇವಾಗ ಬೆಳಗ್ಗೆ ಹಾಕೊಂಬಂದ ಬಾಡಿಗೆನ, ಏನಂದರೆ ಅದು ಸ್ವಲ್ಪ ವೆಯ್ಟ್ ಎಲ್ಲ ಜಾಸ್ತಿ ಇತ್ತು. ಒಂದು 14 ಫೀಟ್ ಬಾಡಿಗೆ ಅಂದ್ಕೊಳ್ಳಿ. ಅದು ನಾನು ಬೇರೆ ಅನ್ಲೋಡ್ ಮಾಡಿದ್ದೆ, ಅನ್ಲೋಡಿಂಗ್ ಚಾರ್ಜ್ ಬರುತ್ತೆ. ಮತ್ತು ಈ ಬಾಡಿಗೆ ಇವಾಗ ನಾನು ಅದನ್ನು ಪೋಟ್ರ್ ಬಾಡಿಗೆ ಎತ್ಕೊಂಡಿದ್ರೆ ಒಂದು 1200 ರೂಪಾಯಿ ಕಮಿಷನ್ ಎಲ್ಲ ಹೋಗಿ ಸಂಪಾದನೆ ಮಾಡ್ತಾಯಿನ. ಅದಕ್ಕಿಂತ ಜಾಸ್ತಿನೇ ಸಿಗುತ್ತೆ ಈ ಬಾಡಿಗೆನಲ್ಲಿ. ಇಲ್ಲಿಂದ ಪೋರ್ಟರಲ್ಲಿ ಅಲ್ಲಿಗೆ ಎಷ್ಟು ಬರುತ್ತೋ ಅಷ್ಟು ಕೊಡೋಲ್ಲ, ಇನ್ನೂ ಜಾಸ್ತಿನೇ ಕೊಡ್ತಾರೆ.
ಅದಕ್ಕೋಸ್ಕರ ನಮಗೆ ಹೆಂಗೆ ಅನುಕೂಲನೋ ಅಲ್ಲಿ ಐತೆ ನೋಡಿ ಅಶೋಕ್ ಲೇಲ್ಯಾಂಡ್ ಗಾಡಿಗೆ ನೀರಿನ ಟ್ಯಾಂಕ್ ಫಿಕ್ಸ್ ಮಾಡವ್ರೆ. ನಾವು ಹಂಗೊಂದು ಮಾಡ್ಕೋಬೇಕು. ಈ ಬೇಸಿಗೆಗಾಲದಲ್ಲಿ ಬಾಡಿಗೆಗಳು ಸಿಗಲಿಲ್ಲ ಅಂದರೆ ಕಂಟೈನರ್ ಎತ್ತು ಸೈಡ್ ಇಕ್ಕಿ ಆ ಟ್ಯಾಂಕ್ ಒಂದು ಫಿಕ್ಸ್ ಮಾಡಿಕೊಂಡು ನೀರು ಹೊಡಿಬೋದಲ್ಲ ಅಂತ. ಎಷ್ಟು 400 ರೂಪಾಯಿ, 350ರಿಂದ 400 ರೂಪಾಯಿ ಒಂದು ಕಂಟೈನರ್ ಇರುತ್ತೆ. ಅದು ಎಷ್ಟು ದೊಡ್ಡ ಕಂಟೈನರು. ಇದೆಲ್ಲ ನೋಡಿ ಎಷ್ಟು 1000 ಲೀಟ್ರ್ ಹಿಡಿಬೋದು. ಇದು ಇಷ್ಟು ಚಿಕ್ಕದಾಗೈತೆ. ಮುಂದೆ ಇನ್ನೊಂದು ಐಷರ್ ಗಾಡಿಗಳಲ್ಲೆಲ್ಲ 6 ವೀಲಲ್ಲಿ ಹೊಡಿತಾರೆ ನೋಡಿ, ಸುಮಾರು 6000 ಲೀಟ್ರು 5000 ಲೀಟ್ರು ಹಿಡಿತದೆ. ಇದು ತುಂಬ ಚಿಕ್ಕದಾಗೋಯ್ತು ನೋಡಿ. ಇಲ್ಲಿ ಲೋಡ್ ಮಾಡ್ತಾವ್ರಲ್ಲ ಯಾವುದು ಮುಂದೆಗಡೆ ಐಷರ್ ಗಾಡಿ, ಇದು ದೊಡ್ಡ ಕಂಟೈನರು. ಈ ಗಾಡಿಗೆ ಏನಿಲ್ಲ ಅಂದರೂ ಒಂದು ಲೋಡ್ ಬಂದು 350ರಿಂದ 400, ಒಂಚೂರು ದೂರ ಇದ್ದರೆ 450, 500 ಅಂದ್ಕೊಳ್ಳಿ ಒಂದೊಂದು ಟ್ರಿಪ್ಗೆ. ಒಂದೊಂದು ಲೋಡ್ ಹೊಡೆಯೋಕ್ಕೆ 500 ರೂಪಾಯಿ ಅಂತ ಅಂದ್ಕೊಂಡ್ರು ಅಲ್ಲಿ ತುಂಬಕ್ಕೆ 150 ರೂಪಾಯಿ ಕೊಡ್ತಾರೆ ಒಂದು ಟ್ಯಾಂಕರ್ಗೆ ಅವರು. ಮತ್ತು ಅವ್ರು ಡೀಸೆಲ್ ಖರ್ಚೇನು, ಅದರಲ್ಲೂ ಲಾಭ ಅಷ್ಟಕ್ಕಷ್ಟೇ ಅಲ್ವಾ ಸ್ನೇಹಿತರೆ. ನಾನು ಏನಾದರೂ ಗಾಡೀಲಿ ಇದ್ದಾಗ ಊಟ ಏನಾದರೂ ಮಾಡೋದು ಲೇಟ್ ಆಯಿತು ಅಂದರೆ ಥರ ಒಂದು ಪ್ರೋಟೀನ್ ಬಾರ್ ಇರುತ್ತೆ ನಮ್ಮ ಗಾಡಿನಲ್ಲಿ, ಸ್ಟಾಕ್ ಐತೆ ಡಬ್ಬದಲ್ಲಿ. ಅಂದರೆ ಊಟ ಮಾಡೋದು ಲೇಟ್ ಆಯಿತು ಅಂದರೆ ಇವಾಗ ನೋಡಿ ಒಂದು 3 ಗಂಟೆ ಆಗೋಗೋಯ್ತೆ ಟೈಮು. ಲೇಟ್ ಆಯಿತು ಅಂದರೆ ನಾನೇನು ಮಾಡ್ತೀನಿ, ಈ ಥರ ಪ್ರೋಟೀನ್ ಬಾರ್ ತಿನ್ಕೊಂಡು ಮೇಂಟೈನ್ ಮಾಡ್ತೀನಿ. ಅಂದರೆ ಇದೇ ಊಟ ಅಲ್ಲ, ನೆಕ್ಸ್ಟು ಅಂದರೆ ಹೊಟ್ಟೆ ಹಶ್ವಾಗ್ತಾ ಇರುತ್ತೆ ತಡ್ಕೊಳಕ್ಕಾಗದೇ ಇರೋಷ್ಟು. ಆವಾಗ ಇದನ್ನು ತಿಂದರೆ ಊಟ ಮಾಡೋವರೆಗೂ ಮೇಂಟೈನ್ ಆಗುತ್ತೆ, ಅಂದರೆ ಹಶ್ವು ಕಡಿಮೆ ಆಗುತ್ತೆ. ಅಂದರೆ ಇದು ಪ್ರೋಟೀನ್ನ, ಇದರೊಳಗಡೆ ವಿಟಮಿನ್ಸ್ ಇರುತ್ತೆ, ಪ್ರೋಟೀನ್ ಇರುತ್ತೆ ನೋಡಿ, ಚಾಕ್ಲೇಟ್ ಥರ. ಇದನ್ನು ತಿಂದರೆ ಸ್ವಲ್ಪ ಒಂದು ಅರ್ಧ ಗಂಟೆ ಮೇಂಟೈನ್ ಆಗುತ್ತೆ. ಇವಾಗ ನೋಡಿ ಸಡನ್ನಾಗಿ ಇಲ್ಲೆಲ್ಲೂ ಊಟ ಮಾಡೋಕ್ಕಾಗಲ್ಲ, ಎಲ್ಲಾಗ್ತೀರಾ ಹೋಟ್ಲ್ ಎಲ್ಲಿ ಸಿಗುತ್ತೆ ನಿಮಗೆ? ಹೋಟ್ಲಿದ್ರೆ ಗಾಡಿ ನಿಲ್ಸೋಕ್ಕೆ ಜಾಗ ಇರೋಲ್ಲ. ಇನ್ನೊಂದು ಇವಾಗ ಅವ್ರು ಹೇಳೋರೆ ಬಾಡಿಗೆ ಬೇಗ ಹೋಗ್ಬೇಕು. ನಾನು ಇಲ್ಲಿಂದ ಒಂದು 20 ನಿಮಿಷ ತೋರಿಸ್ತಾಯಿದ್ದೆ, ನನಗೆ ಇರೋದು 5 ಕಿಲೋಮೀಟ್ರು, 20 ನಿಮಿಷ ತೋರಿಸ್ತಾಯಿದ್ದೆ. ಇನ್ನೂ 20 ನಿಮಿಷ ನಾನು ಊಟ ಮಾಡೋಕ್ಕಾಗಲ್ಲ. ಅಲ್ಲೋಗಿ ನೆಕ್ಸ್ಟು ಏನಾದ್ರು ವ್ಯವಸ್ಥೆ ಮಾಡ್ಬೋದು. ಆ ಥರ ಒಂದು ಸಿಚುವೇಷನಲ್ಲಿ ಹಸ್ಕೊಂಡು ಹಾಕಿರಬೇಕು. ನಾವು ಕಷ್ಟಪಟ್ಟು ದುಡಿಯೋದೇನಕ್ಕೆ? ಹೊಟ್ಟೆಗೋಸ್ಕರ. ಆ ಹೊಟ್ಟೆಗೆ ಕರೆಕ್ಟಾಗಿ ಟೈಮ್ಗೆ ಕೊಡಬೇಕು ಅಂತ ಅಷ್ಟೆ. DRTC ಇದು ಬರುತ್ತಲ್ಲ. ಇಲ್ಲಿ ಸಾಕು, ಇವಾಗ 6 ಲೈನ್ ಆದರೆ ಆಗ್ಬಿಡುತ್ತಲ್ಲ. 25 ಫ್ರಂಟಲ್ಲಿ 25 ಬರುತ್ತೆ, 5 ಬಂದರೆ 25, 6 ಲೈನು 30. ಇದು ಎಷ್ಟಿದೆ? 8 ಲೈನು 20 ಹಾಕಿ ಬರುತ್ತೆ. ಇವೇ ಬಿಲ್ ಆಗಿದೆಯಾ? ಹಾಂ 160. ಸ್ನೇಹಿತರೆ 160 ಬಾಕ್ಸ್ ಲೋಡ್ ಮಾಡವ್ರೆ. 200 ಬಾಕ್ಸ್ ಇರ್ಬೋದು ಅಂತ ಅಂದರು ಟ್ರಾನ್ಸ್ಪೋರ್ಟ್ ಅವರು. ಆ 200 ಬಾಕ್ಸ್ ಇದ್ದಿದ್ರು ಹಾಕ್ಬೋದಾಗಿತ್ತು ಆರಾಮಾಗಿ. ಅಲ್ಲಿ ಐತೆ ವೆಯ್ಟ್ ಐತೆ, ಎಷ್ಟು ಟನ್ನೇಜ್ ಎಲ್ಲ ಏನು ಕತೆ ಇದು. ಸ್ನೇಹಿತರೆ ನೋಡಿ, ಇವಾಗ ಲೋಡ್ ಆಗಿರೋದು 160 ಬಾಕ್ಸು ಟೋಟಲ್ಲು. ಒಂದು ಬಾಕ್ಸು 25 kg ಬರುತ್ತೆ. ಅಂದರೆ ಎಷ್ಟು kg ಆಯಿತು ಲೆಕ್ಕ ಹಾಕ್ಕೊಳ್ಳಿ. ಒಳ್ಳೆ ಬಾಡಿಗೆನೇ. ನಾನು ಕೆಂಗೇರಿಗೆ ಹೋಗಿದ್ರು ನೋಡಿ ಈ ಥರ ಬಾಡಿಗೆ ಬೇಕಾಗ್ತಾ ಇರಲಿಲ್ಲ. ಡೈರೆಕ್ಟ್ ಮನೆ ಹತ್ರಕ್ಕೆ ಹೋಗ್ಬಿಡ್ತೀನಿ. ಇವಾಗ 5 ಗಂಟೆ ಆಗುತ್ತೆ 5 ಗಂಟೆ ಆಗುತ್ತೆ ಅಲ್ಲಿಗೆ ಹೋಗೋಷ್ಟರಲ್ಲಿ. ಅನ್ಲೋಡ್ ಆಗೋಷ್ಟರಲ್ಲಿ ಒಂದು ಅರ್ಧ ಗಂಟೆ ಅಂದ್ಕೊಂಡು 5 ಗಂಟೆ 6 ಗಂಟೆ ಆಗಿಬಿಡುತ್ತೆ. ಅಂದರೆ ಸಾಯಂಕಾಲ ಆಗೋಗ್ಬಿಡುತ್ತೆ. ಸಂಜೆ ಅಕಸ್ಮಾತ್ ನಾನೇನಾದರೂ ಪೋರ್ಟ್ರಲ್ಲಿ ಆನ್ ಮಾಡಿ ಬಾಡಿಗೆ ಬಿತ್ತು ಅಂದರೆ ಮತ್ತೆ ಸಿಟಿಗೆ ಬಂದು ಮತ್ತೆ ನಾನು ಹಿಂಗೆ ಹೋಗಲ್ಲ. ಸಾಕು, ನಮಗೇನು ಜಾಸ್ತಿ ಆಸೆ ಇಲ್ಲ ಗುರು. ನಮ್ಮ ಟಾರ್ಗೆಟ್ ಏನು ಗೊತ್ತಾ? ಆಗ್ತಾನೇ ಇಲ್ಲ ಅಂತಂದರೆ
ಇವತ್ತು ಸಂಪಾದನೆ ತುಂಬ ಕಡಿಮೆ ಅಂದರೆ 3,000 ಓಕೆ, ಆದರೆ ಒಂದು 5,000 ಓಕೆ. ಅದ್ರ ಮೇಲೆ ನಾನು ಜಾಸ್ತಿ ಆಸೆ ಪಡೋಲ್ಲ. ಒಂದು 5,000 ರೂಪಾಯಿ ಸಂಪಾದನೆ ಆದರೆ ಸಾಕು, ನಾನು ಅದರಲ್ಲೇ ತೃಪ್ತಿ. ತುಂಬ ಕಷ್ಟ ಐತೆ ಅಂದರೆ ಒಂದು 3 ಆದರೆ ಸಾಕು. ಯಾಕೆಂದರೆ ನಂದು EMI ಅದು ಇದು ಎಲ್ಲ ಇರುತ್ತಲ್ಲ, ನಾನು ಇನ್ನೂ ದುಡಿಬೇಕು ಆ ಥರ ಏನಿಲ್ಲ. ಜೀವನ ನಡ್ಕೊಂಡು ಹೋಗ್ತಾಯಿದ್ದೆ. ಹಂಗಂದ್ಬಿಟ್ಟು ನಾನು ಸಿಟಿಲಿ ಇತ್ತು ಅಂದರೆ ನನ್ನ ಟಾರ್ಗೆಟ್ ಹೊಡೆದ ತಕ್ಷಣ ಅಲ್ಲಿಂದ ಮನೆಗೆ ಹೋಗ್ಬಿಡ್ತೀನಿ ಅಂತಲ್ಲ. ನಮ್ಮ ಟೈಮು ಮುಗಿಬೇಕು, ನಮ್ಮ ಟಾರ್ಗೆಟು ಮುಗಿಬೇಕು ಅಷ್ಟೇ. ನಮ್ಮ ಟೈಮ್ ಇದ್ದು ಇನ್ನು ಟಾರ್ಗೆಟ್ ಮುಗ್ದಿಲ್ಲ ಅಂದರೂ ಮಾಡ್ತೀವಿ, ಟಾರ್ಗೆಟ್ ಮುಗಿದು ಟೈಮ್ ಇದ್ದರೆ ಮಾಡ್ತೀವಿ ಡ್ಯೂಟಿನ. ಹಂಗೆ ಏನು ಗುರು ಇಷ್ಟೊಂದು ಅರ್ಜೆಂಟಾಗಿ ಬರ್ತಾ ಇದೆಯಾ? ಹಾಂ, ಎಣ್ಣೆ ಮೆಡಿಸನ್ ಪಿಕಪ್ ಮಾಡ್ದ? ಖಾಲಿ ಉದರ್ ನಾನು ಹಾಕ್ತೀನಿ ಬಾಗ್ರು. ಗಾಡಿ ಓಡ್ಸ್ ಬೇಜಾರಾಗ್ಬಿಟ್ಟೈತಲ್ಲ ನಿಂಗಂತೂ ಬೆಂಗಳೂರಲ್ಲಿ. ಮಕ ನೋಡಿ ಹೆಂಗೆ ಮಾಡ್ತಾನೆ. ಏನು ಗುರು ಇಷ್ಟುದ್ದ ಇದೆಯಾ ನೀನು? ಎಲ್ಲಾಕ್ಬೇಕು? ಆಹಾ ಸಖತ್ತಾಗೈತಲ್ಲ ಅಣ್ಣ ಓಡ್ಸೋಕ್ಕೆ. ಇವತ್ತು ದೊಡ್ಡ ಗಾಡಿ ಓಡಿಸೋ ಅಭ್ಯಾಸ ಅವ್ರೆ, ಚಿಕ್ಕ ಗಾಡಿ ಓಡಿಸೋಕೆ ಮನ್ಸು ಬರೋದಾಗ ನಿಮ್ಮ ಗಾಡಿ ಕೊಟ್ರೆ ಬ್ರೇಕ್ ಹಿಡಿತದ? ಏನು ಇಷ್ಟೊಂದು ಟೈಟು ಬ್ರೇಕು? ಏರ್ ಬ್ರೇಕ್ ನಮ್ದು. ನಾನು ಇದೇನು ಗಟ್ಟಿ ಐತೆ ಅಂತ ಅದು ಬಂದ್ರೆ ರಪ್ಪಂದ ನಿಂತ್ಕೊಂತದೆ. ಹಾಕ್ಲಾ? ಎಳಿಬೇಕಾ? ಹೇಳಿದ್ರು ಫುಲ್ ಎತ್ತಬೇಕಾ? ಅಷ್ಟೇನಾ? ಯಾರು ಗುರು ಇದು ಕಾಂಡಮ್ ಪ್ಯಾಕ್ ಇಡ್ತು? ಹಾರ್ಸ್ ಬ್ರ್ಯಾಂಡು. ಮೊಬೈಲಲ್ಲಿ ಇರ್ಬೇಕಾ? ಓಡೋದಿರ್ಬೇಕು, ಜೀವನ ಓಡ್ತಾ ಇರುತ್ತೆ. ಹಂಗಂದ ನಾನು ಹಾರ್ಸ್ ಪವರ್ ಅಂತ ಒಂದು ಬತ್ತೈತಲ್ಲ ಮೆಡಿಕಲಲ್ಲಿ ನೋಡಿದ್ದೆ ನಾನು, ಅದಕ್ಕೆ ಅದೇನೋ ಅನ್ಕೊಂಡೆ. ಪ್ಯಾಕೆಟ್ ಮೇಲ್ಗಡೆ ಇತ್ತು. ಎಲ್ಲ ತಿಳ್ಕೊಂಡಿರ್ಬೇಕು ಜೀವನದಲ್ಲಿ. ವಯಸ್ಸಾಯ್ತು ಗುರು. ನ್ಯೂಟ್ರಲ್ಲಿ ಇರ್ಬೇಕಾ ಗೇರಲ್ಲಿ ಇರ್ಬೇಕಾ? ಹ್ಯಾಂಡ್ ಬ್ರೇಕ್ ಹಾಕಿದ್ಯಾ? ಸಖತ್ ಪವರ್ ಇದು ಹ್ಯಾಂಡ್ ಬ್ರೇಕು. ಹ್ಯಾಂಡ್ ಬ್ರೇಕ್ ಹಾಕಿ ನೀನು JCB ತಳ್ಳಿದ್ರು ಮುಂದಕ್ಕೆ. ಹೌದಾ? ನಮ್ಮ ಹ್ಯಾಂಡ್ ಬ್ರೇಕ್ ಹಾಕಿದ್ರೆ ಹಿಂದಕ್ಕೆ ಬಂದ್ಬಿಡ್ತಾವೆ. ಗೇರಲ್ಲಿ ಇರಬೇಕು. ಗೇರ್ ಹಾಕಿ ಏರ್ ಬ್ರೇಕ್ ಅನ್ನೋದು ಅದಕ್ಕೇನು. ಇನ್ನು ಈ ಗಾಡಿ ಅಭ್ಯಾಸ ಆಗ್ಬಿಟ್ರೆ ನೀನು ಈ ದೊಡ್ಡ ಗಾಡಿಗಳಲ್ಲಿ ಹೆವಿ ಗಾಡಿಲ್ಲ ಏನು ಗೊತ್ತಾ, ನೀನು ಅವನಮ್ಮನ ಎಂಥ ದೊಡ್ಡ ಗುಂಡಿ ಬಿಡು. ನಿಮ್ಮವು ಹಂಗಲ್ಲ. ನಾನು ಇಂಟರ್ವ್ಯೂದಲ್ಲಿ ಒಂದು 2 ದಿನ ಬಿಗ್ ಬಸ್ ಕಟ್ಟಲ್ಲಿ ಡ್ಯೂಟಿ ಮಾಡಿದೆ. ಸುಮ್ಮನೆ ನಮ್ಮ ಫ್ರೆಂಡ್ ಸ್ನೇಹಿತರೆ ಅನ್ಲೋಡ್ ಆಯಿತು, ಹೋಗ್ತಾ ಇರೋದೆ ಮನೆ ಕಡೆ ಇವಾಗ. ಅಷ್ಟೇ, ಟೈಮು 6 ಗಂಟೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಇದೇ ರೀತಿ ನೋಡ್ತಾ ಇರಿ. ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ ಎಲ್ರಿಗೂ.